ಇನ್ನು ಭಾರತ ಕೊಟ್ಟಂತಹ ಈಟಿಗೆ ಪಾಕಿಸ್ತಾನ ಅಕ್ಷರಶಃ ಪತ್ರಗುಟ್ಟಿ ಹೋಗಿದೆ. ವಾಯುನೆಲೆಗಳು ಛಿದ್ರವಾಗಿವೆ. ಪಾಕಿಸ್ತಾನದಲ್ಲಿ ಭಾರತೀಯ ಸೇನೆಯಿಂದ ಆಗಿರುವಂತಹ ಹಾನಿಯ ಮತ್ತಷ್ಟು ಫೋಟೋಗಳು, ಸ್ಯಾಟಲೈಟ್ ಇಮೇಜ್ಗಳು ಈಗ ರಿಲೀಸ್ ಆಗಿರುವಂಥದ್ದು. ಇದರ ಮಧ್ಯೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಯೋಧರ ಕಾರ್ಯಾಚರಣೆ ಮುಂದುವರೆದಿದ್ದು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಜಪ್ತಿ ಮಾಡಲಾಗಿದೆ. ಪಾಕಿಸ್ತಾನದ ಏರ್ಬೇಸ್ಗಳನ್ನು ಭಾರತೀಯ ಸೇನೆ ನಾಶ ಮಾಡಿದೆ ಅನ್ನೋದು ಜಗಜ್ಜಾಹೀರು. ಈಗ ಭಾರತೀಯ ವಾಯುಪಡೆ ನಡೆಸಿದ ಯಶಸ್ವಿ ಕಾರ್ಯಾಚರಣೆಗೆ ಪೂರಕವಾದ ಸ್ಯಾಟಲೈಟ್ ಆಧಾರಿತ ಚಿತ್ರಗಳನ್ನು ಭಾರತೀಯ ಸೇನೆ ರಿಲೀಸ್ ಮಾಡಿದೆ. ಫೋಟೋಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಶತ್ರು ದೇಶದ ವಾಯುನೆಲೆಗಳನ್ನು ಹೇಗೆ ಧ್ವಂಸ ಮಾಡಲಾಗಿದೆ ಅನ್ನೋದನ್ನ ಮತ್ತೆ ಜಗಜ್ಜಾಹೀರು ಮಾಡಿದೆ. ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ದಾಳಿಗೂ ಮೊದಲು ಹೇಗಿತ್ತು, ದಾಳಿ ಆದ್ಮೇಲೆ ಹೇಗಾಗಿದೆ ಅನ್ನೋದು ಸ್ಯಾಟಲೈಟ್ ಫೋಟೋಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಪಾಕಿಸ್ತಾನದ ಸುಕೂರ್ ಏರ್ಬೇಸ್ ಸರ್ವನಾಶ ಆಗಿರೋದನ್ನ ಫೋಟೋಗಳು ಸಾರಿ ಸಾರಿ ತೋರಿಸ್ತಿದೆ. ಬೊಲಾರಿ ಏರ್ಬೇಸ್ ದಾಳಿಗೂ ಮುನ್ನ ವಿಜೃಂಭಿಸುತ್ತಿತ್ತು. ಆದರೆ ಭಾರತದ ದಾಳಿಯಿಂದ ವಾಯುನೆಲೆಯೇ ಇಲ್ಲವಾಗಿದೆ ಅನ್ನೋದು ಕಾಣಿಸುತ್ತೆ. ಇನ್ನು PAF ಶಹಬಾಜ್ ಏರ್ಬೇಸ್ ಹಾಗೂ ಸರ್ಗೋದಾ ಏರ್ಫೀಲ್ಡ್ನ ಇಮೇಜ್ಗಳನ್ನು ಭಾರತೀಯ ಸೇನಾಪಡೆ ರಿಲೀಸ್ ಮಾಡಿದೆ. ಇಷ್ಟು ದಿನ ಭಾರತದ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಎಂದು ಸುಳ್ಳು ಹೇಳಿಕೊಂಡು ಮೆರೆಯುತ್ತಿದ್ದ ಪಾಕಿಸ್ತಾನಕ್ಕೆ ಅದರದ್ದೇ ನೆಲಕ್ಕೆ ನುಗ್ಗಿ ಹೇಗೆ ಧ್ವಂಸ ಮಾಡಲಾಗಿದೆ ಎಂಬುದನ್ನು ಸಾಕ್ಷಿ ಸಮೇತ ಉತ್ತರ ಕೊಟ್ಟಿದೆ ಭಾರತೀಯ ಸೇನೆ. ऑपरेशन सिंदूर न्याय की अखंड प्रतिज्ञा है. भारत माता की, भारत माता की. ಪಾಕಿಸ್ತಾನದ ಪರಿಸ್ಥಿತಿ ಹೀಗಿದ್ರೆ ಇತ್ತ ಗಡಿಯಲ್ಲಿ ಉಗ್ರರ ಬೇಟೆಯನ್ನ ಸೇನಾಪಡೆ ಭರ್ಜರಿಯಾಗಿ ನಡೆಸುತ್ತಿದೆ. ಲಷ್ಕರ್ ಸಂಘಟನೆಯ 3 ಉಗ್ರರನ್ನ ಹೊಡೆದುರುಳಿಸಿರುವ ಸೇನೆ ಆ ಎಲ್ಲಾ ಉಗ್ರರ ಮನೆಗಳಲ್ಲಿದ್ದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದೆ. AK-47 ರೈಫಲ್ಸ್ಗಳು, ಮ್ಯಾಗಜಿನ್ಗಳು, ಜೀವಂತ ಗುಂಡುಗಳು, ಎಲೆಕ್ಟ್ರಿಕ್ ಡಿವೈಸ್, ಹ್ಯಾಂಡ್ ಗ್ರೆನೇಡ್, ಭಾರತದ ಕರೆನ್ಸಿ, ನಕಲಿ ID, ಟೈಮರ್, ಬ್ಯಾಗ್, ಆಧಾರ್ ಕಾರ್ಡ್ ಜೊತೆಗೆ ಪರ್ಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ ಅವರು ಸಂಗ್ರಹಿಸಿಡಲು ಮುಂದಾಗಿದ್ದ ಆಹಾರ ಸಾಮಗ್ರಿ ಲಿಸ್ಟ್ ಕೂಡ ಸೇನೆಗೆ ಸಿಕ್ಕಿದೆ. 40 kg ಅಕ್ಕಿ, 20 kg ಗೋಧಿ ಹಿಟ್ಟು, 3 kg ತುಪ್ಪ, 30 kg ಸಕ್ಕರೆ, 3 kg ರವೆ, 3 ಲೀಟರ್ ಅಡುಗೆ ಎಣ್ಣೆ. ಈ ಐಟಂಗಳ ಲಿಸ್ಟ್ ನೋಡಿದ್ರೆ ಇನ್ನೂ 3-4 ತಿಂಗಳ ಕಾಲ ಹೊಂಚು ಹಾಕಿ ಕೂರಲು ಉಗ್ರರು ತಯಾರಿ ಮಾಡಿಕೊಂಡಿದ್ರಾ ಎಂಬ ದಟ್ಟವಾದ ಅನುಮಾನ ಎದ್ದಿದೆ. ಉಗ್ರರ ಬೇಟೆ ಆಡ್ತಾ ಪಾಕಿಸ್ತಾನಕ್ಕೆ ಭಾರತ ಎಚ್ಚರಿಕೆ ರವಾನಿಸುತ್ತಿದ್ರೆ, ಇನ್ನೊಂದು ಕಡೆ ಭಾರತದ ಎದುರು ಇವತ್ತು ಪಾಕಿಸ್ತಾನ ಮತ್ತೆ ಮಂಡಿಯೂರಿದೆ. ಭಾರತದ ಕ್ಷಿಪಣಿ ಹೊಡೆತಕ್ಕೆ ಪ್ಯಾಂಟ್ ಒದ್ದೆ ಮಾಡಿಕೊಂಡಿದ್ದ ಪಾಕಿಸ್ತಾನ ಸೇನೆ ಈಗ ಭಾರತದ ರಾಜತಾಂತ್ರಿಕ ಹೊಡೆತಕ್ಕೆ ಹೆದರಿ ಭಾರತೀಯ ಯೋಧನನ್ನ ಬಿಡುಗಡೆ ಮಾಡಿದೆ. ಆಕಸ್ಮಿಕವಾಗಿ ಅಂತಾರಾಷ್ಟ್ರೀಯ ಗಡಿರೇಖೆ ದಾಟಿದ್ರು ಅಂತ BSF ಯೋಧ ಪೂರ್ಣಂ ಕುಮಾರ್ ಶಾ ಅವರನ್ನ ಬಂಧಿಸಿದ್ರು. ಇವತ್ತು ಬೆಳಿಗ್ಗೆ 10:30ಕ್ಕೆ ಪಾಕಿಸ್ತಾನ ಪಂಜಾಬ್ನ ಅಟ್ಟಾರಿ ವಾಘಾ ಗಡಿಯಲ್ಲಿ ಗೌರವಪೂರ್ವಕವಾಗಿ ಭಾರತಕ್ಕೆ ಹಸ್ತಾಂತರಿಸಿದೆ. ಏಪ್ರಿಲ್ 23ರಂದು ಆಕಸ್ಮಿಕವಾಗಿ ಪಾಕ್ ಗಡಿಯೊಳಗೆ ಪ್ರವೇಶಿಸಿದ್ರು ಅಂತ ಬಂಧಿಸಿದ್ರು. ಈಗ 20 ದಿನಗಳ ಬಳಿಕ ಪಾಕಿಸ್ತಾನಿ ರೇಂಜರ್ಗಳು ಭಾರತಕ್ಕೆ ಒಪ್ಪಿಸಿದ್ರು. ಪಾಕ್ನಿಂದ ಬಂದ BSF ಯೋಧ ಪೂರ್ಣಂ ಕುಮಾರ್ ಶಾ ಅವರನ್ನ ಸೇನಾ ತನಿಖೆಗೆ ಒಳಪಡಿಸಲಾಗುತ್ತೆ. ಮೊದಲು ಸೈನಿಕನಿಗೆ ಪೂರ್ಣ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ಹಿಂಸಿಸಿದ್ದಾರಾ ಅಂತ ಪರೀಕ್ಷೆ ಮಾಡ್ತಾರೆ. ಎಕ್ಸ್ರೇ MRI ಸ್ಕ್ಯಾನಿಂಗ್ ನಡೆಸಿ ದೇಹವನ್ನೆಲ್ಲ ತಪಾಸಣೆ ನಡೆಸ್ತಾರೆ. ದೇಹದಲ್ಲಿ ಏನನ್ನಾದ್ರೂ ಅಡಗಿಸಿ ಕಳಿಸಿದ್ದಾರಾ ಅಂತ ಹುಡುಕಾಡ್ತಾರೆ. ಆಮೇಲೆ ರಕ್ತ, ಮೂತ್ರ, ಕೂದಲು, ಉಗುರುಗಳ ಪರೀಕ್ಷೆನೂ ನಡೆಯುತ್ತೆ. ಕೆಮಿಕಲ್ ಇಂಜೆಕ್ಷನ್ ದೇಹಕ್ಕೆ ಹಾಕಿದ್ದಾರಾ ಅಂತ ಚೆಕ್ ಮಾಡೋಕೆ ವೈರಸ್ಗಳನ್ನು ದೇಹಕ್ಕೆ ತುಂಬಿ ಕಳಿಸಿದ್ದಾರಾ ಅಂತ ಪರೀಕ್ಷೆ ನಡೆಸ್ತಾರೆ. ಏನೆಲ್ಲ ಆಹಾರ ಪಾನೀಯ ಕೊಟ್ಟಿದ್ದಾರೆ ಅಂತಾನೂ ಎಕ್ಸಾಮಿಂಗ್ ಮಾಡ್ತಾರೆ. ಮಿಲಿಟರಿ ಆಸ್ಪತ್ರೆಯಲ್ಲೇ ಎಲ್ಲ ಪರೀಕ್ಷೆ ನಡೆಸಿದ್ಮೇಲೆ BSF ಯೋಧನನ್ನ ಅಧಿಕಾರಿಗಳು ವಿಚಾರಣೆ ನಡೆಸಿ ರಜೆ ಮೇಲೆ ಮನೆಗೆ ಕಳಿಸ್ತಾರೆ. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿ ಪ್ರತೀಕಾರವಾಗಿ ಪಾಕಿಸ್ತಾನಕ್ಕೆ ದಿನದಿನವೂ ಪೆಟ್ಟು ಕೊಡುತ್ತಲೇ ಇದೆ ಭಾರತೀಯ ಸೇನೆ. ಗಡಿಯಾಚೆ ನುಗ್ಗಿ ಪಾಕಿಸ್ತಾನದ ಏರ್ಬೇಸ್ಗಳನ್ನು ನಾಶ ಮಾಡಿ ಬಂದಿರುವ ಭಾರತ ವಾಯುಸೇನೆಯ ಸಾಧನೆ ಈಗ ಜಗತ್ತಿನ ಮೆಚ್ಚುಗೆ ಗಳಿಸಿದೆ. ಇದರ ನಡುವೆಯೇ ಪ್ರಧಾನಿ ಮೋದಿ ಸಂಪುಟ ಭದ್ರತಾ ಸಮಿತಿ ಸದಸ್ಯರೊಂದಿಗೆ ಸಭೆ ಮಾಡಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. ಆಮೇಲೆ ಹಣಕಾಸು, ಗೃಹ, ವಿದೇಶಾಂಗ, ರಕ್ಷಣಾ ಸಚಿವರೊಂದಿಗೆ ಪ್ರತ್ಯೇಕ ಮಾತುಕತೆ ಮಾಡಿದ್ರು. ಎಲ್ಲಾ ಸಭೆಗಳ ಮಾಹಿತಿ ಪಡೆದ ನಂತರ ಸಚಿವ ಸಂಪುಟ ಸಭೆ ನಡೆಸಿದ್ರು. ಸಂಪುಟ ಸಭೆಯಲ್ಲೂ ಕೂಡ ಆಪರೇಷನ್ ಸಿಂಧೂರ್ಗೆ ಶ್ಲಾಘನೆ ವ್ಯಕ್ತವಾಯಿತು. ऑपरेशन सिंदूर एक बहुत ही भारत की एक अस्मिता, भारत के हमारे आर्म्ड फोर्सेस का
जो रोल रहा है और जो एक डिसाइसिव लीडरशिप रही है और एक जो नई डॉक्ट्रिन बनी है उसका एक बहुत बड़ा एग्जाम्पल है। उसके ऊपर कई प्रेस ब्रीफिंग्स यहाँ पे हो चुकी है, मैं उसके डिटेल्स में नहीं जाऊंगा, लेकिन वाकई ये देश के लिए एक सराहनीय चीज। ಇದೆಲ್ಲದರ ಮಧ್ಯೆ ಜಮ್ಮು ಕಾಶ್ಮೀರದ ರಂಬನ್ ಜಿಲ್ಲೆಯಲ್ಲಿರುವ ಚೆನಾಬ್ ನದಿಗೆ ಕಟ್ಟಿರುವ ಬಗ್ಲಿಹಾರ್ ಡ್ಯಾಂನ ಗೇಟ್ಗಳನ್ನು ಬಂದ್ ಮಾಡಲಾಗಿದೆ. ಪಾಕಿಸ್ತಾನದತ್ತ ಹರಿಯುತ್ತಿದ್ದ ನೀರಿಗೆ ಬ್ರೇಕ್ ಹಾಕಲಾಗಿದೆ. ಈಗ ಪಾಕಿಸ್ತಾನದ ನೀರಾವರಿ ಸಚಿವ ಭಾರತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸಿಂಧೂ ನದಿ ನೀರಿನ ಒಪ್ಪಂದ ತಡೆ ಹಿಡಿದಿರುವ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಆದರೆ ಭಾರತ ಯಾವ ಉತ್ತರನೂ ಕೊಟ್ಟಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.